ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಮಗಳ ನಾಮಕರಣ. ಟೈಮ್ ಒಂದು 5:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ ನಾನು ಚೌಟ್ರಿಗೆ. ಸೊ 7:30 ಅಷ್ಟರಲ್ಲಿ ರೆಡಿ ಇರಬೇಕು. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಹಾಗೆ ಮೇಕ್ ಓವರ್ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ನನ್ನ ಬಸವರಾಜ್ ಬಿಟ್ಟು ವಾಪಸ್ ಮನೆಗೆ ಬಂದು ಅವ್ರು ಫ್ರೆಶಪ್ ಆಗಿ ರೆಡಿಯಾಗಿ ಮಾಮೂಲಿ ಚೌಟ್ರಿಯಿಂದ ಮನೆಗೆ ಓಡಾಟ ಕೆಲಸಗಳಿದ್ದೇ ಇರುತ್ತೆ, ಎಷ್ಟೇ ರೆಡಿ ಮಾಡಿಕೊಂಡ್ರು. ಸೊ ಆ ಕೆಲಸ ಎಲ್ಲ ಮಾಡಿಕೊಂಡ್ರು. ಇನ್ ಬಿಟ್ವೀನಲ್ಲಿ ನಮ್ಮ ಪಾಪನ ಕರ್ಕೊಂಡು ಬಂದು ಫೀಡ್ ಮಾಡಿಸಿ ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಅಗೇನ್ ಪಿಂಕ್ ವೈಟೇ ಜಾನೂಪ. ಸೊ ನಾವು ಹೋಗ್ಬಿಟ್ಟು ಸೆಕ್ಯೂರಿಟಿ ಅಂಕಲ್ ಹತ್ರ ಕೀ ಇಸ್ಕೊಂಡು ಅವರೇ ಬಂದು ಲಾಕ್ ಓಪನ್ ಮಾಡಿಕೊಟ್ರು. ಸೊ ಆಲ್ರೆಡಿ ಯಾವುದೋ ಒಂದು ಟಿ.ಟಿದು ಪೂಜೆ ಬೇರೆ ನಡೀತಾಯಿತ್ತು. ನನ್ನದೇ ಲಗೇಜ್ ಜಾಸ್ತಿ, ಆ ರಿಂಗ್ ಲೈಟು, ಆಮೇಲೆ ಒಂದಷ್ಟು ಥಿಂಗ್ಸ್ನ ಇಟ್ಕೊಂಡಿದ್ದೆ ಸೊ ಬ್ಯಾಗಲ್ಲಿ. ಆ್ಯಂಡ್ ಇದು ಇವತ್ತಿನ ಕ್ರೆಡಿಟ್ ನನ್ನ ಮಗಳಿಗೆ ನಾಮಕರಣಕ್ಕೆ. ಸೊ ನಾನು ಮೇಕ್ ಓವರ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಥ್ಯಾಂಕ್ ಗಾಡ್ ಇವತ್ತು ನನಗೆ ಸೈನಸ್ ಇಲ್ಲ, ಆರಾಮಾಗಿದ್ದೆ. ಆ್ಯಂಡ್ ಐ ಥಿಂಕ್ ಒಂದು 2 ಅವರ್ಸೂ ತೊಗೊಂಡಿಲ್ಲ ಅವ್ರು ನನಗೆ ರೆಡಿ ಮಾಡೋಕ್ಕೆ. ಇವತ್ತು ತುಂಬಾ ಚೆನ್ನಾಗಿ ಬಂತು ಮಾತ್ರ ಮೇಕಪ್ಪು. ಅವರ ಡೀಟೇಲ್ಸ್ ಹಾಕ್ತೀನಿ. ಹಾಗೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಅವರ ಸ್ಟುಡಿಯೋಗೆ ಹೋಗಿ ಅವರ ಸ್ಟುಡಿಯೋ ಕೋರ್ಸ್ಗಳ ಡೀಟೇಲ್ಸು ಅದೆಲ್ಲ ಸಪ್ರೇಟಾಗಿ ಒಂದು ದಿನ ಹಾಕ್ತೀನಿ ನಾನು ಬ್ಲಾಗಲ್ಲಿ. ಸೊ ನಾನು ನಾಮಕರಣಕ್ಕೆ ಸ್ಯಾರಿ ಪ್ಲೀಟಿಂಗ್ ಮಾಡಿಸ್ಕೊಂಡಿದ್ದೆ. ಬಿಕಾಸ್ ಈ ನಾನು ತೊಗೊಂಡಿರೋಂಥ ಸ್ಯಾರಿ ಹಾಗೇನೂ ಉಡ್ಬೋದು, ಪ್ಲೀಟ್ ಬೇಕು ಅಂತ ಏನೂ ಇಲ್ಲ, ಸಾಫ್ಟಾಗಿದೆ. ಬಟ್ ಸ್ಟಿಲ್ ಟೈಮ್ ಕನ್ಸ್ಯೂಮ್ ಮಾಡುತ್ತಲ್ಲ. ಸೊ ನಾವು ಆನ್ ಸ್ಪಾಟ್ ಡ್ರೇಪ್ ಮಾಡ್ತೀವಿ ಅಂತಂದರೆ, ಸೊ ಆ ಒಂದು ರೀಸನ್ಗೆ ನಾನು ಪ್ಲೀಟ್ ಕೊಟ್ಬಿಟ್ಟಿದ್ದೆ. ಆ್ಯಂಡ್ ಮನಸ್ಸು ಹಾಕೋಕ್ಕೆ ಕೂಡ ಅದನ್ನೇ ಹೇಳಿದರು, ಟೈಮ್ ಕನ್ಸ್ಯೂಮಿಂಗ್ ಅದು ಆನ್ ಸ್ಪಾಟ್ ಡ್ರೇಪಿಂಗು. ಸೊ ಪ್ಲೀಟ್ ಮಾಡಿಬಿಟ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂದ್ಕೊಂಡು. ಆ್ಯಂಡ್ ಈ ಮೇಕ್ ಓವರಲ್ಲಿ ನಾನು ಯೂಸ್ ಮಾಡಿರೋ ಅಂಥದ್ದು ಪ್ರತಿಯೊಂದು ಜ್ಯುವೆಲ್ಸು ನಂದೇ. ಇದೊಂದೇ ಈವೆಂಟ್ಗಂತಲ್ಲ, ನನ್ನ ಲೈಫಲ್ಲಿ ನಡೆದಿರೋ ಎಲ್ಲ ಈವೆಂಟ್ಗಳಿಗೂ ನನ್ನದೇ ಸ್ವಂತ ಜ್ಯುವೆಲ್ಸ್ನೇ ಯೂಸ್ ಮಾಡಿದ್ದೀನಿ. ಯಾವೊಂದು ಜ್ಯುವೆಲ್ಸ್ನೂ ನಾನು ಯಾವತ್ತೂ ರೆಂಟ್ ಮಾಡೇ ಇಲ್ಲ. ಆ್ಯಂಡ್ ನನಗೆ ಜ್ಯುವೆಲರಿ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಈ ಜ್ಯುವೆಲ್ ನಾನು ಹಾಕಿರೋ ಅಂಥ ಲಾಂಗ್ ಹಾರ ಬಂದು ಇಟ್ ಈಸ್ ಫ್ರಮ್ ಆದ್ಯ ಜ್ಯುವೆಲರಿ. ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ, ಇದರ ಬಗ್ಗೆ ಡೀಟೇಲ್ಸ್ ಹಾಕಿರ್ತೀನಿ. ಆ್ಯಂಡ್ ಮೇಕ್ ಓವರ್ ಬಗ್ಗೆ ಹೇಳೋದಾದರೆ, ನನ್ನ ಮೇಕ್ ಓವರ್ ಮಾಡಿದ್ದು ಮಾನಸ ಅಕ್ಕ ಅಂತಾನೆ, ನಮ್ಮ ಫ್ಯಾಮಿಲಿ ಫ್ರೆಂಡೇನೆ. ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ಆಗಿರ್ಬೋದು, ನಮ್ಮ ಅಕ್ಕನ ಮದುವೆ ಆಗಿರ್ಬೋದು, ಪ್ರತಿಯೊಂದು ನಾವು ಇವ್ರ ಹತ್ರನೇ ಮೇಕ್ ಓವರ್ ಮಾಡಿಸ್ಕೊಂಡಿದ್ದು. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಬೋದು, ನನ್ನ ಎಂಗೇಜ್ಮೆಂಟ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ, ಮೇಕ್ ಓವರ್ ವೀಡಿಯೋ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು sush_smita24. ಸೊ ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ. ಚೆಕ್ ಮಾಡಿ, ಇದರಲ್ಲಿ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ. ಸೊ ನಾನು ನಾಮಕರಣಕ್ಕೆ ತೊಗೊಂಡಿದ್ದು ರಾಮಾ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ. ಆ್ಯಂಡ್ ಈ ಸ್ಯಾರಿಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಮೀನಾ ಬಜಾರಲ್ಲಿ ಗೋಲ್ಡನ್ ಫ್ಯಾಷನ್ ಬೊಟಿಕ್ ಅಂತ ಒಂದು ಬೊಟಿಕ್ ಇದೆ. ಸೊ ಅಲ್ಲಿ ನಾನು ಸೀಮಂತಕ್ಕೂ ನಾನು ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ನನಗೆ ಅಲ್ಲಿ ಕಂಫರ್ಟೇಬಲ್ ಅನ್ನಿಸ್ತು, ಆಮೇಲೆ ರೀಸನಬಲ್ ಪ್ರೈಸ್ ಅಂತಲೂ ಅನ್ನಿಸ್ತು. ಸೊ ಹಾಗಾಗಿ ನಾನು ಗೋಲ್ಡನ್ ಫ್ಯಾಷನ್ ಬೊಟಿಕ್ ನನ್ನ ಸೀಮಂತಕ್ಕೆ ಯಾರು ಸ್ಟಿಚ್ ಮಾಡಿಕೊಟ್ಟಿದ್ರು ಮೀನಾ ಬಜಾರ್ಲಿ, ಅವ್ರ ಹತ್ರನೇ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ದೆ. ಆ್ಯಂಡ್ ಅವ್ರ ಹತ್ರ ವರ್ಕ್ ಮಾಡಿಸೋದಾದರೆ ರೀಸನೇಬಲಲ್ಲಿ ಮಾಡಿಕೊಡ್ತಾರೆ ನಮಗೆ. ಪ್ರೈಸೆಲ್ಲ ಅಷ್ಟೊಂದು ಹೈ ಇಲ್ಲ. ಸೊ ಪ್ರೈಸು ಸ್ಟಿಚಿಂಗು ವಿತ್ ವರ್ಕ್ ಸೇರಿ ಪ್ರೈಸ್ ಹಾಕ್ಕೊಡ್ತಾರೆ. ಆ್ಯಂಡ್ ತುಂಬ ರೀಸನೇಬಲ್ ಅನಿಸುತ್ತೆ.
ಸೊ ಕಂಪ್ಲೀಟ್ ಮೇಕ್ ಓವರ್ ವೀಡಿಯೋ ಮಾಡೋಕ್ಕಾಗಿಲ್ಲದೆ ಇದ್ದಿದ್ದ ಕಾರಣ ಅಟ್ಲೀಸ್ಟ್ ಜ್ಯುವೆಲ್ಸ್ ಹಾಕ್ತಾ ಇರೋದನ್ನಾದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ನಾನು ತೊಗೊಂಡಿದ್ದ ರೂಮಲ್ಲಿ ಸ್ವಿಚ್ ಬೋರ್ಡ್ ಪ್ರಾಬ್ಲಮ್ ಇತ್ತು. ಸೊ ರಿಂಗ್ ಲೈಟ್ ಎಲ್ಲ ಕನೆಕ್ಟ್ ಮಾಡಿ ಮಾಡೋ ಅಷ್ಟು ಟೈಮೂ ಇರಲಿಲ್ಲ. ನಾನು 5 o'clock ಬನ್ನಿ ಅಂತ ಹೇಳಿತ್ತು, ಬಟ್ ಅವ್ರ ಪಾಪ 5ಗೆ ಕಾಲ್ ಮಾಡಿದ್ರು. ಬಟ್ ಏನೋ ಕನಸು ಕಾಣ್ಕೊಂಡು ಮಲ್ಕೊಂಬಿಟ್ಟಿದ್ದೆ, ನಾನು ಎಚ್ಚರನೇ ಇರಲಿಲ್ಲ. ಸೊ 5ಗೆ ಎದ್ದು ಹಾಫ್ ಆನ್ ಅವರಲ್ಲಿ ಸ್ನಾನ ಮಾಡಿಕೊಂಡು ಬೇಗ ಚೌಟ್ರಿಗೆ ಹೋಗಿದ್ದು. ಆ್ಯಕ್ಚುಲಿ ನಾನೇ ಲೇಟ್ ಹಾಫ್ ಆನ್ ಅವರ್. ಸೊ ಅವ್ರು ಬಂದಮೇಲೆ 1 ನಿಮಿಷನೂ ಕೂಡ ವೇಸ್ಟ್ ಮಾಡಿಲ್ಲ. ಅಷ್ಟೊಂದು ಕ್ಲಿಯರಾಗಿ ನನಗೆ ಟೈಮ್ ಯುಟಿಲೈಸ್ ಮಾಡಿಕೊಂಡು ಮೇಕಪ್ನ ಬೇಗ ಮುಗಿಸ್ಕೊಟ್ಟಿದ್ದಾರೆ. ಫೋಟೋಗ್ರಾಫರೇ ಇನ್ಫ್ಯಾಕ್ಟ್ ಲೇಟಾಗಿ ಬಂದಿದ್ದು ಅವತ್ತು. 7:30ಗೆಲ್ಲ ರೆಡಿ ಇರಿ ಅಂತ ಹೇಳಿಬಿಟ್ಟು ನಮಗೆ 8:30 ಆದರೂ ಫೋಟೋಗ್ರಾಫರ್ ಪತ್ತೆನೇ ಇರಲಿಲ್ಲ. ಸೊ ಮಧ್ಯದಲ್ಲಿ ನನ್ನ ಮಗಳು ಎದ್ದುಬಿಟ್ಟಿದ್ಲು. ಎದ್ದ ತಕ್ಷಣ ಅವಳಿಗೆ ಪಕ್ಕದಲ್ಲಿ ನಾನು ಇರಲೇಬೇಕು ಯಾವಾಗ್ಲೂ, ಇಲ್ಲ ಅಂತಂದರೆ ತುಂಬ ಅಳಕ್ಕೆ ಶುರು ಮಾಡ್ತಾಳೆ. ಸೊ ಅವಳನ್ನ ಎತ್ಕೊಂಡು ಬಂದು ಚೌಟ್ರಿಗೆ ಬಂದು ಕರ್ಕೊಂಡು ಬಂದು ಫೀಡ್ ಮಾಡಿಸಿ ವಾಪಸ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಬಂದರು. ಬಟ್ ಅವಳು ಕರ್ಕೊಂಡು ಬಂದು ಮತ್ತೊಂದು ಸಲ ಫೀಡ್ ಮಾಡಿ ಮಲ್ಕೊಂಬಿಟ್ಲು. ಫೋಟೋಸ್ಗೆ ಇರಲಿಲ್ಲ ಅವಳು. ಸ್ನಾನ ಆದಮೇಲೆ ಅವಳೊಂದು ಸಣ್ಣ ನ್ಯಾಪ್ ಆದರೂ ತೊಗೊಳ್ಳೇಬೇಕು ಅವಳಿಗೆ. ಬಿಸಿನೀರು ಬಿದ್ದಿರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಮಲ್ಕೋಬೇಕು ಅನಿಸ್ತಿರುತ್ತೆ ಅವಳಿಗೆ. ಸೊ ಮೇಕ್ ಓವರ್ ಎಲ್ಲ ಮುಗಿಸ್ಕೊಂಡು ಫೋಟೋಗ್ರಾಫರ್ಗೆ ಕಾದು ಸಾಕಾಯಿತು. ಕೊನೆಗೆ ನಾನು, ಮಾನಸ ಅಕ್ಕ, ನನ್ನ ಹಸ್ಬೆಂಡ್ 3 ಜನನೂ ಬ್ರೇಕ್ಫಾಸ್ಟ್ಗೆ ಹೊರಟೋದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೈ ತೊಳೆಯೋ ಟೈಮ್ಗೆ ಫೋಟೋಗ್ರಾಫರ್ ಬಂದು ಮೇಡಮ್ ಫೋಟೋಸ್ ಅಂತ ಅಂದರು. ಸೊ ಇನ್ನೇನು ಮಾಡೋದು, ಕೈ ತೊಳ್ಕೊಂಡು ಹಂಗೆ ಹೊರಗಡೆ ಶೂಟ್ ಮಾಡಿದ್ರು. ಔಟ್ಡೋರ್ ಶೂಟ್ ಇರಲಿ ಅಂದ್ಕೊಂಡು ಆಪೋಸಿಟ್ ಒಂದು ಪಾರ್ಕ್ ಇತ್ತು. ಸೊ ಅಲ್ಲೇ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಟ್ರು. ಸೊ ಇವಾಗ ನೋಡ್ಬೋದು, ನಾನು ರೆಡಿ ಆಗೋ ಹೊತ್ತಿಗೆ ನನ್ನ ಹಸ್ಬೆಂಡು ಹೂವೆಲ್ಲ ತಗೊಂಡು ಪಾಪನೂ ಕರ್ಕೊಂಡು ಅಮ್ಮನೂ ಕರ್ಕೊಂಡು ಬಂದರು. ಅಮ್ಮ ಮನೇಲೇ ರೆಡಿ ಆಗಿದ್ದರು. ಆ್ಯಕ್ಚುಲಿ ಮನೇಲಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ನಮ್ಮ ಅಕ್ಕನೂ ಆನ್ ಟೈಮಿಗೆ ಬರಲೇ ಇಲ್ಲ. ಅವಳು ಅವ್ರನ್ನ ರೆಡಿ ಮಾಡೋದು, ಇವ್ರನ್ನ ರೆಡಿ ಮಾಡೋದು, ಅವಳು ರೆಡಿ ಆಗೋದು ತುಂಬ ಮೆಸ್ಸಿ ಮಾಡ್ಕೊಂಬಿಟ್ಲು. ನಮ್ಮ ಪಾಪು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಫ್ರಾಕ್ ಹಾಕ್ಕೊಂಡು ಬಂದಿದ್ದಾಳೆ. ಅಫ್ಕೋರ್ಸ್ ಪಾಪು ಇದ್ಮೇಲೆ ಲಗೇಜ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಇವತ್ತಿನ ದಿವಸನೂ ನನಗೆ ಏನೆಲ್ಲ ಲಗೇಜ್ ಜಾಸ್ತಿ ಆಯಿತು ಅಂದರೆ ಕ್ರೆಡಲ್ಲು, ವಿಂಡೋಗೆ ಹ್ಯಾಂಗ್ ಮಾಡೋಕ್ಕೆ ಅದೊಂದು ರಾಡ್, ಆ್ಯಂಡ್ ಮಸ್ಕಿಟೋ ನೆಟ್, ಪ್ರತಿಯೊಂದು ಅವಳದು ಎಕ್ಸ್ಟ್ರಾ 3-4 ಜೊತೆ ಬಟ್ಟೆ, ಮಿಟನ್ಸು, ಸಾಕ್ಸು. ಅದೇ ಮಕ್ಕಳಿದ್ದ ಮೇಲೆ ಅದೇ ಜಾಸ್ತಿ. ಎಕ್ಸ್ಟ್ರಾ ಡೈಪರ್ಸು. ನಮಗಿಂತ ಜಾಸ್ತಿ ಮಕ್ಕಳಿಗೇ ಲಗೇಜ್ ಜಾಸ್ತಿ ಇಟ್ಕೋಬೇಕಾಗುತ್ತೆ. ಬಸವರಾಜ್ ಅಂತೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರ ಊರಿಂದೆಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ರಿಸೀವ್ ಮಾಡಿ ಅವ್ರಿಗೆಲ್ಲ ಅಪೋಸಿಟ್ ರೂಮಲ್ಲಿ ಸೆಟಲ್ ಮಾಡಿಕೊಟ್ಟು, ಈ ಕಡೆ ನಾನೂ ಕಾಲ್ ಮಾಡ್ತಾನೆ ಇದ್ದೆ, ಅದು ತೊಗೊಂಡು ಬನ್ನಿ, ಇದು ತೊಗೊಂಡು ಬನ್ನಿ ಅಂತ. ಸೊ ಅದು ಎಲ್ಲ ಮಾಡಿಕೊಂಡು ಇವರಂತೂ ಫೋಟೋಗ್ರಾಫರ್ ಬಂದಾಗಲೇ ರೆಡಿಯಾಗಿದ್ದು ಬಸವರಾಜ್. ಅಲ್ಲಿವರೆಗೂ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ದರು. ಆ್ಯಂಡ್ ನನಗೆ ಇವತ್ತು ಸ್ಯಾರಿ ಪ್ಲೀಟಿಂಗು ಸ್ವಲ್ಪ ಲೂಸಾಗೇ ಮಾಡಿದ್ದಾರೆ. ಬಿಕಾಸ್ ಇನ್ ಬಿಟ್ವೀನಲ್ಲಿ ಫೀಡ್ ಮಾಡ್ತಾ ಇರ್ತೀನಲ್ಲ, ಸೊ ನನಗೆ ಎಲ್ಲೂ ಟೈಟ್ ಅನ್ನಿಸ್ಬಾರ್ದು ಅನ್ನೋ ಒಂದು ಪರ್ಪಸ್ಗೆ ನನಗೆ ಲೂಸಾಗಿಯೇ ಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಜಡೆ ನೋಡ್ತಿರ್ಬೋದು ಯಾವ ಥರ ಹಾಕಿದ್ದಾರೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಂದು ಯಾವುದೇ ಮೇಕ್ ಓವರಲ್ಲಿ ನಾನು ಇಂಥದ್ದೇ ಹೇರ್ ಸ್ಟೈಲ್ ಬೇಕು, ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ಯಾವತ್ತೂ ನಾನು ಹೇಳಿಲ್ಲ. ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಕಂಫರ್ಟೇಬಲ್ ಆಗಿರುತ್ತೆ ಅದನ್ನೇ ಹಾಕಿ ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟಿರ್ತೀನಿ. ಸೊ ಹಾಗೆ ಅದಕ್ಕೆ ತಕ್ಕನಾಗೆ ಅವರು ಮಾಡಿಕೊಡ್ತಾರೆ ನನಗೆ. ಸೊ ಮೇಕ್ ಓವರ್ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೊರಟಿದ್ರು. ಸೊ ನಾನು ಹೇಳಿದ್ದೆ ಅಕ್ಕನಿಗೆ, ನೀವು ಎಂಗೇಜ್ಮೆಂಟ್ ಅಂತೂ ಬರಲಿಲ್ಲ, ರೆಡಿ ಆಗಿಬಿಟ್ಟು ವಾಪಸ್ಸು, ನಾಮಕರಣಕ್ಕೆ ಮಿಸ್ ಮಾಡೋಂಗಿಲ್ಲ, ಮನೆಗೆ ಹೋಗಿ ಪಟ್ಟಂತ ರೆಡಿಯಾಗಿ ನೀವು ಬರಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಬಂದಿದ್ರು. ಸೊ ಇಟ್ಸ್ ಫೋಟೋಶೂಟ್ ಟೈಮ್. ನಾನು ಆಗಲೇ ಹೇಳ್ದಂಗೆ ಆಪೋಸಿಟ್ ಪಾರ್ಕಲ್ಲಿ ಫೋಟೋಶೂಟ್ ನಡೀತಾ ಇದೆ. ಹಾಗೆ ಮೇಡಮ್ ಸ್ಮೈಲ್. ಹಾಂ ಸಿನಿಮಾಟಿಕ್
ಕೈ ಇಟ್ಕೊಳ್ಳಿ ಹಾಗೆ ಕ್ಲೋಸ್ ಆಗಿ ಹಿಂಗೆ ಎಸ್ ನೀವು ಈ ಕಡೆ ಹಾಂ ಓಕೆ ರೆಡಿ 3 ಮುಂದೆ ರೆಡಿ 3 2 1 ಆಕ್ಷನ್ ಮುಂದೆ ಮೂವ್ ಆಗಿ ನೋಡಿ ಕ್ಯಾಮ್ ನೋಡಿ ಸ್ಮೈಲ್ ಮಾಡಿದ್ರೆ ಓಕೆ ನೈಸ್ ಮೇಡಮ್ ಬನ್ನಿ ಸಾಕು ಸಿಂಗಲೇ ತೆಗೀರಿ. ಒಂದು ಟೇಕ್ ಇದೆ ಫ್ಲೋವರ್ಸ್ ಸಾಕು ಅಷ್ಟೇ ಅಲ್ಲಿ ಮುಂದೆ ನೋಡಿ ಸರ್ ಎಲ್ಲ ಬಾಯ್ ಮುಂದೆ ನೋಡಿ ಮೇಡಮ್ ಬಾಯ್ ಹಾಗೆ ಎಲ್ಲರೂ ಮಾತಾಡ್ತಾ ಇರಿ ಹಾಗೆ ನಾನು ಹೇಳ್ತೀನಿ ನಿಮಗೆ ನೋಡಿ ಇವಾಗ ಒಬ್ರಿಗೊಬ್ರು ಫೇಸ್ ಟು ಫೇಸ್ ನ್ಯಾಚುರಲ್ ಮಾತಾಡ್ಬೇಕು ಹಾಗೆ ಮಾತಾಡಿ ಮಾತಾಡಿ ಹಾಗೆ ಮಾತಾಡ್ಬೇಕು ಹಾಗೆ ಓಕೆ ಥ್ಯಾಂಕ್ ಯು ಬನ್ನಿ